ಆಗ್ತಾ ಇದ್ರೆ ಬಿಜೆಪಿಯಲ್ಲಿ ಬೇರೆಯದ್ದೇ ಆಗ್ತಾ ಇದೆ ತಂತ್ರಗಾರಿಕೆಗಳು. ಅಮಿತ್ ಶಾ ಅವರು ಕೇಂದ್ರ ಗೃಹ ಸಚಿವರು, ಬಿಜೆಪಿ ಚುನಾವಣಾ ಚತುರ, ಬಿಜೆಪಿ ಚಾಣಕ್ಯ ಇದೇ ತಿಂಗಳ ಕೊನೆಯ ವಾರದಲ್ಲಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಅವರು ಎಂಟ್ರಿ ಕೊಡ್ತಾ ಇರುವ ಹಿಂದೆ ಸಾಕಷ್ಟು ಲೆಕ್ಕಾಚಾರಗಳು. 28ಕ್ಕೆ 28 ಸ್ಥಾನವನ್ನ ಗೆಲ್ಲೋದಕ್ಕೆ ರಣತಂತ್ರವನ್ನ ರೂಪಿಸೋದಕ್ಕೆ ಅಖಾಡಕ್ಕೆ ಇಳಿತಿದ್ದಾರೆ. ಬೆಂಗಳೂರಿಗೆ ಬರ್ತಾರೆ, ಸಭೆಯನ್ನು ನಡೆಸ್ತಾರೆ ಅಮಿತ್ ಶಾ ಅವರು. ಮೈತ್ರಿ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಇಲ್ಲಿನ ಸ್ಥಳೀಯ ನಾಯಕರ ಜೊತೆ ಸಮಾಲೋಚನೆಯನ್ನು ನಡೆಸ್ತಾರೆ. ಅಮಿತ್ ಶಾ ಅವರು ಬರ್ತಾ ಇರೋದಕ್ಕೂ ವಾರಾಹಿ ಸರ್ವೆ ರಿಪೋರ್ಟ್ ಅವರ ಕೈ ಸೇರಿರೋದಕ್ಕೂ ಒಂದು ಸಂಬಂಧ ಇದೆ. ವಾರಾಹಿ ರಿಪೋರ್ಟ್, ವಾರಾಹಿ ಸಮೀಕ್ಷೆಯ ರಿಪೋರ್ಟ್ ಬಿಜೆಪಿಯ ಹಲವು ಸಂಸದರಲ್ಲಿ ಈಗ ಢವ ಶುರುವಾಗಿದೆ. ಆ ವಾರಾಹಿ ಸಮೀಕ್ಷೆ ವರದಿದೆಯಲ್ಲ, ಆ ವರದಿಯಲ್ಲಿದೆ ಹಾಲಿ ಸಂಸದರಿಗೆ ಟಿಕೆಟ್ ಕೊಟ್ಟರೆ ಕೆಲವರಲ್ಲಿ ಸೋಲು ಕಟ್ಟಿಟ್ಟ ಬುತ್ತಿ ಅಂತೇಳಿ. ಅದರ ಇನ್ಸೈಡ್ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿದೆ. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ರೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಸುರೇಶ್, ಯಾಕೆ ವಾರಾಹಿ ಸಮೀಕ್ಷೆ ವರದಿಗೆ ಸಂಸದರ ಎದೆಯಲ್ಲಿ ಡವ ಶುರುವಾಗಿರೋದು? ನಾಗೇಂದ್ರ ಬಾಬು, ಲೋಕಸಭಾ ಚುನಾವಣೆಯಲ್ಲಿ ಪ್ರತಿ ಬಾರಿ ಕೂಡ ನನ್ನ ಯಾವುದೇ ಪಕ್ಷಗಳಿರ್ಬೋದು ಅದು ಸರ್ವೆ ಮೂಲಕ ಅಭ್ಯರ್ಥಿಗಳ ಆಯ್ಕೆ ಮಾಡ್ತಕ್ಕಂಥದ್ದು, ಅದು ಇಲ್ಲಿಂದ ನಡ್ಕೊಂಡ್ ಬಂದಿರತಕ್ಕಂಥದ್ದು. ಅದೇ ರೀತಿ ಬಿಜೆಪಿ ಹೈಕಮಾಂಡ್ ಕೂಡ ಒಂದು ಸರ್ವೆಯನ್ನ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು. ಅದರ ರಿಪೋರ್ಟ್ ಈಗಾಗಲೇ ಆಲ್ಮೋಸ್ಟ್ ಆಲ್ ಎಲ್ಲವೂ ಕೂಡ ಸಿದ್ಧತೆ ಆಗಿರ್ತಕ್ಕಂಥದ್ದು, ಸಲ್ಲಿಕೆ ಆಗೋದಷ್ಟೇ ಬಾಕಿ ಇರತಕ್ಕಂಥದ್ದು. ಸೊ ಇಲ್ಲಿ ವಾರಾಹಿ ಅಂತ ಹೇಳಿ ಒಂದು ಸರ್ವೆ ಟೀಮ್ ಅನ್ನ ಹೈಕಮಾಂಡ್ ನಾಯಕರು ರಾಜ್ಯದಲ್ಲಿ ನಡೆಸಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಹಾಲಿ ಸಂಸದರು ಏನಿದ್ದಾರೆ 25 ಸಂಸದರ ಪೈಕಿ ಇದರಲ್ಲಿ 7 ಸಂಸದರಿಗೆ ಈ ಬಾರಿ ಹಿನ್ನಡೆ ಆಗಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಈ ವಾರಾಹಿ ಸರ್ವೆ ರಿಪೋರ್ಟ್ ನಲ್ಲಿ ಇರತಕ್ಕಂಥ ಅಂಶಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಅನ್ನ ಮಾಡಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಅಂದ್ರೆ 7 ಸಂಸದರು ಕೂಡ ಒಂದಲ್ಲ ಒಂದು ಕಾರಣಗಳಿಂದಾಗಿ ಈ ಬಾರಿಯ ಚುನಾವಣೆಯಲ್ಲಿ ಹಿನ್ನಡೆ ಆಗುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿರ್ತಕ್ಕಂಥದ್ದು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವಾರಾಹಿ ಸರ್ವೆ ರಿಪೋರ್ಟ್ ನ ಇನ್ಸೈಡ್ ಮಾಹಿತಿಯನ್ನು ಕೂಡ ನಾವು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಒಂದು ಕಡೆ ಉಡುಪಿ ಚಿಕ್ಕಮಗಳೂರಿನಿಂದ ಆಯ್ಕೆಯಾಗಿರ್ತಕ್ಕಂತಹ ಕೇಂದ್ರ ಸಚಿವರಾಗಿರ್ತಕ್ಕಂತಹ ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ ಸ್ಥಳೀಯವಾಗಿ ಸುಮಾರು 3 ರಿಂದ 4 ಕ್ಷೇತ್ರಗಳಲ್ಲಿ ಭಾರಿ ಹಿನ್ನಡೆ ಆಗುವಂತಹ ಸಾಧ್ಯತೆಗಳು ಈ ಒಂದು ಸರ್ವೆ ರಿಪೋರ್ಟ್ ನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಜೊತೆಗೆ ಬೀದರ್ನಲ್ಲಿ ಏನ್ ಭಗವಂತ ಖೂಬಾ ಇದ್ದಾರೆ ಹಾಲಿ ಕೇಂದ್ರ ಸಚಿವರು, ಅವರಿಗೂ ಕೂಡ ಏನು ತಮ್ಮ ಒಂದು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಕಡೆ ಶೈಲೇಂದ್ರ ಬೆಲ್ದಾಳೆ ಇರ್ಬೋದು, ಮತ್ತೊಂದು ಕಡೆ ಶರಣ ಸಲ್ಗಾರ್ ಇರ್ಬೋದು, ಪ್ರಭು ಚೌಹಾಣ್ ಇರ್ಬೋದು, ಸಿದ್ದು ಪಾಟೀಲ್ ಇರ್ಬೋದು, ಅಂದ್ರೆ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವರ ವಿರೋಧ ಇರತಕ್ಕಂಥವಾಗಿ ಇದೆಲ್ಲದರ ಒಟ್ಟಾಗಿಯಾಗಿ ನಾಗೇಂದ್ರ ಬಾಬು ಈಗ ಮತ್ತೊಂದು ಕಡೆ ಕೋಲಾರದಲ್ಲಿ ಅಂದ್ರೆ ಒಟ್ಟಾರೆಯಾಗಿ ಸುಮಾರು 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಒಂದು ಸರ್ವೆನಲ್ಲಿ ಅವರಿಗೆ ಹಿನ್ನಡೆ ಆಗುವಂತಹ ಬಗ್ಗೆ ವರದಿಯಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಇದೇ ತಿಂಗಳ ಕೊನೆಯ ವಾರದಲ್ಲಿ ಅಮಿತ್ ಶಾ ಅವರು ಕೂಡ ಬರ್ತಾ ಇರತಕ್ಕಂಥದ್ದು ರಾಜ್ಯಕ್ಕೆ. ಈ ವೇಳೆ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಸಾಕಷ್ಟು ಏನು ಚಟುವಟಿಕೆಗಳು ಶುರುವಾಗಿರ್ತಕ್ಕಂಥದ್ದು. ಸೊ ಆ ವೇಳೆಗೆ ಈ ಸರ್ವೆ ರಿಪೋರ್ಟ್ ಕೈ ಸೇರಿದೆ. ಆದರೆ ಖಂಡಿತವಾಗಲೂ ಕೂಡ ಅವರಿಗೆ ಮುಂದಿನ ದಿನಗಳಲ್ಲಿ ಕ್ಷೇತ್ರ ಬದಲಾವಣೆ ಅಥವಾ ಮುಂದಿನ ಬಾರಿ ಮರು ಸ್ಪರ್ಧೆಗೆ ಸಾಕಷ್ಟು ಕೊಟ್ಟಿದ್ದ